ನೋಡಿ, ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಬಂದಾಗ, ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ಈಗ ನೀವು ಲಾಜಿಕಲಿ ಥಿಂಕ್ ಮಾಡಿಕೊಂಡು ಅಥವಾ ನಿಮ್ಮ ಮನಸ್ಸಿನ ಒಂದು ಪ್ರಜ್ಞಾವಸ್ಥೆಯಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅಥವಾ ಆಲೋಚನೆಗಳು. ಹಾಗೆ ಸಬ್ ಕಾನ್ಷಿಯಸ್ ಅಂತಂದರೆ ನೀವು ಲಾಜಿಕಲಿ ಥಿಂಕ್ ಮಾಡದೆ ಅಥವಾ ನಿಮಗೆ ಅರಿವಿಲ್ಲದೆ ಒಂದಿಷ್ಟು ಆಗ್ತಾ ಇರುತ್ತೆ, ಅದನ್ನು ಸಬ್ ಕಾನ್ಷಿಯಸ್ ಅಂತ. ಅಂದರೆ ಇವಾಗ ಹೇಳೋದಾದರೆ, ಈಗ ಒಂದಿಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ ದಿನಾಲು, ಅದನ್ನು ಕೆಲವೊಂದಿಷ್ಟು ಈಗ ರೂಢಿಯಿಂದ ಮಾಡ್ತಿರ್ತೀವಿ. ಅಂದರೆ ದಿನ ಮಾಡಿ 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 ನಮ್ಮ ಕೈ ಹೇಗೆ ಸೆಟ್ ಆಗಿಬಿಡುತ್ತೆ ಅಂತಂದರೆ, ಈ ಕಿಚನಿಗೆ ಹೋದ ತಕ್ಷಣ ಒಂದಿಷ್ಟು ಕೆಲಸ ನೀವು ಪಟ್ 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 ಅಂತ ಮಾಡಿಬಿಡ್ತೀರ. ಆದರೆ ಅದನ್ನ ಕುತ್ಕೊಂಡು ಕಣ್ಮುಚ್ಚಿ ನಾನು ಈಗ ಲಾಸ್ಟ್ 1 ನಿಮಿಷದಲ್ಲಿ ಏನೇನು ಮಾಡಿದೆ ಅಂತ ಹೇಳು ಅಂತಂದರೆ ಎಲ್ಲ ಮೂಮೆಂಟ್ಸ್ಗಳು ನಿಮಗೆ ನೆನಪಿರೋದಿಲ್ಲ. ಯಾಕಂದರೆ ಎಲ್ಲ ಮುದ್ರೆಗಳನ್ನು ನೀವು ಎಲ್ಲ ಪೊಸಿಷನ್ಸ್ಗಳನ್ನ ಎಲ್ಲ ಕೆಲಸಗಳನ್ನು ಯೋಚನೆ ಮಾಡಿ ಮಾಡಿ ಮಾಡಿರೋದಿಲ್ಲ. ಒಂದಿಷ್ಟನ್ನು ನಿಮ್ಗೆ ಅರಿವಿಲ್ದಿದ್ದಂತೆ ಅಲ್ಲಿ ಆಗ್ತಾ ಇರುತ್ತೆ. ಅಂದರೆ ಈ ಒಂದು ಸಬ್ ಕಾನ್ಷಿಯಸ್ ಮೈಂಡಿಗೆ ತಾನಾಗಿ ಆಟೋಮೆಟಿಕ್ಕಾಗಿ ಒಂದಿಷ್ಟು ಕೆಲಸ ಮುಂದುವರ್ಸ್ಕೊಂಡು ಹೋಗೋ ಹ್ಯಾಬಿಟ್ ಇದೆ. ಪ್ರಜ್ಞಾವಸ್ಥೆಯಲ್ಲಾದರೆ ಹೇಗಾಗತ್ತೆ ಅಂತಂದರೆ, ನೀವು ಪ್ರತಿಯೊಂದು ಕೆಲಸವನ್ನು ನೆನಪಿಟ್ಕೊಂಡು ಇದು ಮಾಡಿಕೊಂಡು ಕಾನ್ಷಿಯಸ್ ಆಗಿ ಇದನ್ನು ಮಾಡಬೇಕು, ಹೀಗೆ ಮಾಡಬೇಕು, ಆ ಥರ ಅಂತ ನಿಮ್ಮ ಕಾನ್ಷಿಯಸ್ ಮೈಂಡನ್ನು ನೀವು ಅಲರ್ಟಾಗಿ ಇಟ್ಕೊಂಡು ಮಾಡಬೇಕಾಗತ್ತೆ. ಬಟ್ ಸಬ್ ಕಾನ್ಷಿಯಸ್ ಮೈಂಡಿಗೆ ಅದೊಂದು ಶಕ್ತಿ ಏನಂತಂದರೆ, ನೀವು ಒಂದನ್ನು ಕೆಲಸವನ್ನು ಅದರಲ್ಲಿ ಫೀಡ್ ಮಾಡಿ ಬಿಟ್ಬಿಟ್ರೆ ಅದು ಆಗ್ತಾ ಇರುತ್ತೆ. ಅದು ತಾನಾಗಿ ಆ ಕೆಲಸವನ್ನು, ಅಂದರೆ ಒಂಥರ ಈ ಆಟೋಮೆಟಿಕ್ ವೆಹಿಕಲ್ ಇದ್ದ ಹಾಗೆ, ಅದು ಒಂದು ಸತಿ ಸೆಟ್ ಆನ್ ಮಾಡಿಬಿಟ್ಬಿಟ್ರೆ ಅದು ಆಗ್ತಾ ಇರುತ್ತೆ. ಈ ಒಂದು ಶಕ್ತಿ ಸಬ್ ಕಾನ್ಷಿಯಸ್ ಮೈಂಡಿಗಿದೆ. ಕೆಲವೊಮ್ಮೆ ಇದು ನಮಗೆ ಶಕ್ತಿ ಆಗ್ಬೋದು, ಕೆಲವೊಮ್ಮೆ ಇದು ನಮಗೆ ತೊಂದರೆ ಕೂಡ ಆಗ್ಬೋದು. ಯಾಕಂತಂದರೆ ನಮಗೆ ಅರಿವಿಲ್ಲದೆ, ಅಯ್ಯೋ ನಂಗೆ ಹುಷಾರಿಲ್ಲ, ಅಥವಾ ನನ್ನ ಹತ್ರ ಆಗಲ್ಲ, ಅಥವಾ ನನಗೆ ಭಯ ಇದೆ, ಏನೋ ಆಗತ್ತೆ, ಏನೋ ಕೆಟ್ಟದಾಗ್ಬಿಡತ್ತೆ, ಈ ಥರದನ್ನು ಒಂದು ಭಯವನ್ನು, ಆತಂಕವನ್ನು, ಕೀಳರಿಮೆಯನ್ನು ನಿಮ್ಮೊಳಗೆ ನೀವು ಸಬ್ ಕಾನ್ಷಿಯಸ್ ಮೈಂಡಿಗೆ ಅದನ್ನ ಕೊಟ್ಬಿಟ್ರೆ ಎಷ್ಟೊಂದು ಬಾರಿ ಅದು ಆಟೋಮೇಟೆಡ್ ಮೋಡಲ್ಲಿ ಅದು ಓಡ್ತಾ ಇರುತ್ತೆ. ಒಳಗಡೆಯಿಂದ ಅದು ಓಡಿ 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 ಅದು ನಿಮ್ಮ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಅದೇ ನಮ್ಮ ಲಾಜಿಕಲ್ ಮೈಂಡ್ ಹೆಂಗೆ ಅಂತಂದರೆ, ಈ ಕ್ಷಣಕ್ಕೆ ಏನನ್ನು ನೀವು ಸೆಟ್ ಮಾಡ್ತೀರಾ, ಅಲರ್ಟಾಗಿದ್ದಾಗ ಪ್ರಜ್ಞಾವಸ್ಥೆಯಲ್ಲಿ ಏನು ಮಾಡ್ತೀರಾ ಅದು ಮಾತ್ರ ಆ ಕಾನ್ಷಿಯಸ್ ಮೈಂಡಿಗೆ ಇದಾಗ್ತಾ ಇರುತ್ತೆ. ಸೊ ಕಾನ್ಷಿಯಸ್ ಲಿವಿಂಗ್ ಅಂತ ಅಂದರೆ, ಪ್ರತಿ ಕ್ಷಣ ನೀವೇನು ಮಾಡ್ತಾ ಇದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ, ಏನು ನಿರ್ಧಾರ ತಗೋತಿದ್ದೀರಾ, ಏನು ಮಾತಾಡ್ತಿದ್ದೀರಾ, ಯಾವ ರೀತಿ ಬಿಹೇವ್ ಮಾಡ್ತಿದ್ದೀರಾ, ಪ್ರತಿಯೊಂದನ್ನು ಕಾನ್ಷಿಯಸ್ಲಿ ನೀವು ನಿರ್ಧಾರ ಮಾಡಿ ಅದು ಸಬ್ ಕಾನ್ಷಿಯಸ್ ಮೋಡಲ್ಲಿ ಆಟೋಮೇಟೆಡ್ ಆಗೋ ಥರ ನೋಡೋದು. ಅಂದರೆ ಈಗ ಕೆಲವೊಂದು ಸತಿ ನೋಡಿ, ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಿ, ಡೈಲಿ ನಡೆದಾಡಿ ಆ ರೋಡ್ ನಮಗೆ ರೂಢಿ ಆಗಿಬಿಟ್ಟಿರುತ್ತೆ. ಎಷ್ಟೊಂದು ಸತಿ ಅಂತೂ ನಾವು ಆಚೆ ಈಚೆ ಕಂಪ್ಲೀಟ್ ಎಲ್ಲದನ್ನ ಒಬ್ಸರ್ವ್ ಮಾಡ್ತಾ ಹೋಗಲ್ಲ. ಅಂದರೆ ಫಸ್ಟ್ ಟೈಮ್ ನಾವು ಒಂದು ರೋಡಲ್ಲಿ ಹೋಗುವಾಗ ಆ ರೋಡ್ ಎಷ್ಟು ದೂರ ಅನಿಸುತ್ತೆ. ಬಟ್ ಡೈಲಿ ನೀವು ಅದೇ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೆ ಮಾಡ್ತಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಇಂಪ್ರಿಂಟ್ ಆಗಿಬಿಟ್ಟಿರುತ್ತೆ. ನಿಮ್ಗೆ ಅದು ದೂರ ಅಂತಲೇ ಅನಿಸೋದಿಲ್ಲ, ಅಥವಾ ಹೇಗೆ ಆ ರೋಡ್ ಪಾಸಾಗಿ ಹೋಯ್ತು ಅಂತಲೇ ನಿಮ್ಗೆ ಗೊತ್ತಾಗೋದಿಲ್ಲ. ಹಾಗೆಯೇ ಈಗ ನಾವು ಒಳಗಡೆ ಮನಸ್ಸಿನಲ್ಲಿ ಯಾವತ್ತು ಇಲ್ಲ, ನನಗೆ ಧೈರ್ಯ ಇದೆ, ನನಗೆ ಆರೋಗ್ಯ ಇದೆ, ನಾನು ಸ್ಟ್ರಾಂಗ್ ಆಗಿರ್ತೀನಿ. ಬಿಕಾಸ್ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಸರಿ ತಪ್ಪು ಗೊತ್ತಿಲ್ಲ, ಯಾವ್ದು ರಿಯಾಲಿಟಿ ಯಾವ್ದು ಇಮ್ಯಾಜಿನೇಷನ್ನು ಗೊತ್ತಿಲ್ಲ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹೆಂಗೆ ಅಂತಂದರೆ, ನೀವೇನು ಹೇಳ್ತೀರಾ ನೀವೇನು ಹೇಳ್ತೀರಾ ಅದನ್ನು ಅದು ಸಬ್ ಕಾನ್ಷಿಯಸ್, ಅಂದರೆ ನೀವು ನಂಬಿದ್ದನ್ನು ನೀವು ನಂಬದೇ ಸುಮ್ಮನೆ ಹೇಳಿದ್ದಲ್ಲ. ಈಗ ಒಳಗಡೆಯಿಂದ ನನಗೆ ನಂಬಿಕೆ ಇಲ್ಲ, ಆದರೆ ನಾನು ಬಾಯಲ್ಲಿ ಹೇಳ್ತಿದ್ದೀನಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಂಬೋದಿಲ್ಲ. ಬಟ್ ಅದರ್ವೈಸ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹೆಂಗೆ ಅಂತಂದರೆ, ನೀವು ಮನಸ್ಸಲ್ಲಿ ಈಗ ಒಂದು ಸತಿ ನಂಬಿಟ್ರೆ ನಾನು ಹೀಗೆ ಅಂತ ನಿಮಗೆ ನಂಬಿಕೆ ಬಂತು ಅಂತಂದರೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನೇ ರಿಯಾಲಿಟಿ ಅಂತ ಅಂದ್ಕೊಳ್ಳುತ್ತೆ. ಅಥವಾ ಎದುರುಗಡೆ ನನಗೆ ಇವರೇ ದೇವರು, ಇವರನ್ನಲ್ಲಿ ನಾನು ದೇವರನ್ನು ನೋಡಿದೆ ಅಂತ ನಿಮಗೆ ನಂಬಿಕೆ ಬಂದರೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನ ಹಾಗೇ ನಂಬುತ್ತೆ. ಆದರೆ ಕಾನ್ಷಿಯಸ್ ಮೈಂಡ್ ಹಂಗಲ್ಲ, ಅದಕ್ಕೆ ಸರಿ ತಪ್ಪು ರಿಯಾಲಿಟಿ ಇಮ್ಯಾಜಿನೇಷನ್ ಎಲ್ಲ ಗೊತ್ತು. ನೀವು ಒಂದನ್ನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ, ಅಸ್ಯೂಮ್ ಮಾಡ್ತಿದ್ದೀರಾ ಅಂದರೆ ಇದು ಅಸಂಪ್ಷನ್, ಇದು ರಿಯಾಲಿಟಿ ಅಲ್ಲ ಅಂತ ಕಾನ್ಷಿಯಸ್ ಮೈಂಡಿಗೆ ಗೊತ್ತು. ಬಟ್ ಸಬ್ ಕಾನ್ಷಿಯಸ್ ಮೈಂಡ್ ಹಾಗಲ್ಲ. ಸೊ ಅದಕ್ಕಾಗಿ ಏನಾಗುತ್ತೆ, ಎಷ್ಟೊಂದು ಸತಿ ನಿಮ್ಮ ಮೇಲೆ ನೀವು ಡೌಟ್ ಪಟ್ಕೊಂಡಾಗ, ನಿಮ್ಮ ಮೇಲೆ ನೀವು ಕೀಳರಿಮೆಯನ್ನು ತಂದುಕೊಂಡಾಗ, ನೀವು ಭಯ ಪಟ್ಕೊಂಡಾಗ, ಆತಂಕದಲ್ಲಿದ್ದಾಗ, ಗೊಂದಲದಲ್ಲಿದ್ದಾಗ, ಅಥವಾ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡಿದಾಗ, ಅಥವಾ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ, ನಿಮಗೆ ಅರಿವಿಲ್ಲದೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನೇ ಮಾಡುತ್ತೆ. ಉದಾಹರಣೆಗೆ ಏನೋ ಕೆಟ್ಟದಾಗತ್ತೆ, ಅಥವಾ ಇವತ್ತು ಅಪಶಕನ, ಇವತ್ತು ಕೆಟ್ಟದ್ದು, ಹೀಗೆ ನೀವು ಒಮ್ಮೆ ಹೇಳ್ಕೊಂಡ್ರಿ ಅಂದರೆ ಸಬ್ ಕಾನ್ಷಿಯಸ್, ನಿಮ್ಗೆ ನಂಬಿಕೆಯಿಂದ ನೀವು ಅದನ್ನ ಹೇಳ್ಕೊಂಡ್ರಿ ಅಂತಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ನಿಜ ಅಂದ್ಕೊಳ್ಳುತ್ತೆ. ಆ್ಯಂಡ್
ಆ ಅಪಶಕನಕ್ಕೆ ಅಥವಾ ಕೆಟ್ಟದಾಗಾಗ ಏನೇನು ಚೇಂಜಸ್ ನಿಮ್ಮೊಳಗೆ ಆಗಬೇಕು ಅದೆಲ್ಲವನ್ನು ಅದು ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ತುಂಬ ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ ನಮ್ಮ ದೇಹ ಅನ್ನೋವಂಥದ್ದು. ಸೊ ಈ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ರಿಲೀಸ್ ಆಗೋ ಎಲ್ಲ ಹಾರ್ಮೋನ್ಸ್ಗಳು, ಕೆಮಿಕಲ್ಸ್ಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿನ ಜೊತೆಯಲ್ಲಿ ಲಿಂಕ್ ಆಗಿರುತ್ತೆ. ಸೊ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ನಂಬಿ, ಇಲ್ಲ ನಾನು ಧೈರ್ಯದಿಂದ ಇರ್ತೀನಿ, ಅಥವಾ ನಾನು ಒಳ್ಳೆಯವಳು, ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಏನು ಬಂದರೂ ನಾನು ಎದುರಿಸ್ತೀನಿ ಅನ್ನೋದು ನಿಮಗೊಮ್ಮೆ ಧೈರ್ಯ ಬಂದರೆ, ನೀವೊಮ್ಮೆ ನಂಬಿಕೆಯಿಂದ ಅದನ್ನ ನಂಬಿದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ನಡೆಸ್ತಾ ಇರುತ್ತೆ. ನಿಮ್ಮೊಳಗೆ ಇನ್ನಷ್ಟು ಧೈರ್ಯಕ್ಕೆ ಬೇಕಾಗುವಂಥ, ಇನ್ನಷ್ಟು ನಂಬಿಕೆಗೆ ಬೇಕಾಗುವಂಥ, ಇನ್ನಷ್ಟು ಆತ್ಮವಿಶ್ವಾಸಕ್ಕೆ, ಒಳ್ಳೆಯತನಕ್ಕೆ, ಸಮಾಧಾನಕ್ಕೆ, ಸ್ಥಿರತೆಗೆ ಬೇಕಾಗುವಂತಹ ಕೆಮಿಕಲ್ಸನ್ನೇ ಅದು ರಿಲೀಸ್ ಮಾಡುತ್ತೆ. ಹೀಗೆ ನಿಮ್ಮ ಸಬ್ಕಾನ್ಷಿಯಸ್ ಮತ್ತು ಕಾನ್ಷಿಯಸ್ ಮೈಂಡಲ್ಲಿ ಎಷ್ಟೊಂದು ಸತಿ ನಮ್ಮ ಈ ಕಾನ್ಷಿಯಸ್ ಮೈಂಡ್ನ ಉಪಸ್ಥಿತಿ ಎಷ್ಟು ಮುಖ್ಯ ಅಂತಂದರೆ, ನೀವೇನು ಮಾಡ್ತೀವಿ ನೋಡಿ, ಎಷ್ಟೊಂದು ಸತಿ ಈಗ ಏನೇನೋ ಇದಕ್ಕೆ ಮನೆಯಲ್ಲಿ ಗಲಾಟೆಗಳಾದಾಗ, ಚಿಕ್ಕ ಪುಟ್ಟ ವಿಷಯಕ್ಕೆ ಭಿನ್ನಾಭಿಪ್ರಾಯ ಬಂದಾಗ, ಚೆನ್ನಾಗಿ ಜೀವನನೇ ಬೇಡ, ಅಥವಾ ಯಾಕಾದರೂ ಮದುವೆ ಆದ್ನೋ, ಯಾಕಾದರೂ ಮಕ್ಕಳು ಹುಟ್ಟಿದ್ರು, ಅಥವಾ ಯಾಕಾದರೂ ಹಿಂಗಾಯಿತು, ಅಥವಾ ಯಾಕೆ ನನ್ನ ಜೀವ ತಿಂತೀಯ, ಹೀಗೆ ಏನೇನೋ ಒಂದಿಷ್ಟನ್ನು ಹೇಳಿಬಿಡ್ತೀವಿ. ಅಥವಾ ನಾನು ಸತ್ತೋಗ್ತೀನಿ ಅಂತನೋ, ಅಥವಾ ನೀನು ಇಂಥ ಜನ್ಮಕ್ಕಿಂತ ನೀನು ಇಲ್ಲದೆ ಇರೋದೇ ಬೆಟರ್ ಇತ್ತು ಅಂತಾನೆ, ಹೀಗೆ ಏನೇನೋ ಹೇಳ್ತೀವಿ. ಬಟ್ ಇನ್ ರಿಯಾಲಿಟಿ ನಿಮ್ಗೆ ಹಾಗಾಗಬೇಕಂತಿರತ್ತಾ? ಇಲ್ಲ. ಇನ್ ರಿಯಾಲಿಟಿ ಅವ್ರು ನಿಮಗೆ ತುಂಬ ಪ್ರೀತಿ ಪಾತ್ರರಾಗಿರ್ತಾರೆ. ಅವರು ಆ ಕ್ಷಣಕ್ಕೆ ಮಾಡಿದ ತಪ್ಪಿಗೋ ಅಥವಾ ಆ ಕ್ಷಣಕ್ಕಾದಂಥ ಒಂದು ಮಿಸ್ಟೇಕಿಗೋ ನಾವು ಅಷ್ಟು ಕೋಪ ಮಾಡಿಕೊಂಡು, ಅಷ್ಟು ಬೇಜಾರು ಮಾಡಿಕೊಂಡು ಏನೇನೋ ಹೇಳ್ತಾ ಇರ್ತೀವಿ. ಬಟ್ ಇದನ್ನು ನಾವು ತುಂಬ ನಂಬಿಕೆಯಿಂದ ಅಥವಾ ನಿಜಕ್ಕೂ ಡೀಪ್ಲಿ ಫೀಲ್ ಮಾಡಿಕೊಂಡು ಮನಸಾರೆ ಅದನ್ನು ಹೇಳಿದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ರಿಸೀವ್ ಮಾಡಿಬಿಡುತ್ತೆ. ಆ್ಯಂಡ್ ಅದಕ್ಕೆ ಬೇಕಾದಂಥ ಎಲ್ಲದನ್ನು ಉತ್ಪತ್ತಿ ಮಾಡೋಕ್ಕೆ ಶುರು ಮಾಡುತ್ತೆ. ಇದೇ ಕಾರಣದಿಂದಲೇ ಎಷ್ಟೊಂದು ಜನರಲ್ಲಿ ಇತ್ತೀಚೆಗೆ ಸ್ಟ್ರೆಸ್ಸಿಂದಾಗಿ IBS ಶುರುವಾಗ್ತಿದೆ, ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್. ಸ್ಟ್ರೆಸ್ಸಿಂದಾಗಿ ಡಯಾಬಿಟಿಸ್ ಶುರುವಾಗ್ತಾ ಇದೆ. ಸ್ಟ್ರೆಸ್ಸಿಂದಾಗಿ ಎಂಥೆಂಥದ್ದೋ ಫಿಸಿಕಲ್ ಪ್ರಾಬ್ಲಮ್ಸ್ಗಳು ಶುರುವಾಗ್ತಿದೆ. ಆ್ಯಂಡ್ ಜನ ಲಾಜಿಕ್ ಹುಡುಕ್ತಿದ್ದಾರೆ, ಜನ ಇದ್ರ ಹಿಂದೆ ರಿಪೋರ್ಟ್ಸ್ಗಳನ್ನ ಹುಡುಕ್ತಿದ್ದಾರೆ. ಹೆಂಗಾಯಿತು, ಯಾವ ರೀತಿ ಬಂತು, ಹೆಂಗೆ ಇದು ನನ್ನಲ್ಲಿ ಬರೋಕ್ಕೆ ಸಾಧ್ಯ, ನಾನು ಇಷ್ಟು ಹೆಲ್ದಿ ತಿಂತೀನಿ, ನಾನು ಇಷ್ಟು ಡೈಲಿ ವ್ಯಾಯಾಮ ಮಾಡ್ತೀನಿ, ನಾನು ಇಷ್ಟೊಂದು ಕಾಳಜಿಯನ್ನು ತೊಗೊಳ್ತೀನಿ, ನಾನು ಇನ್ನು ಎಲ್ಲ ನನ್ನ ದಿನಚರಿ, ಆರೋಗ್ಯ, ಧ್ಯಾನ ಎಲ್ಲದೂ ಮಾಡ್ತೀನಿ, ಆದರೆ ನನಗೆ ಯಾಕೆ ಹಿಂಗಾಗ್ತಿದೆ, ನನಗೆ ಯಾಕೆ ಇಷ್ಟು ಒಳ್ಳೆ ಫುಡ್ ತಿಂದ್ರೂ ಈ ಥರ ಸಮಸ್ಯೆ ಬರ್ತಿದೆ. ಹೀಗೆ ನಾವು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತೀವಿ ನಂತರದಲ್ಲಿ. ಬಟ್ ಇದೆಲ್ಲದಕ್ಕೆ ಕಾರಣ ನೀವೇ ಆಗಿರ್ತೀರಾ. ಯಾಕೆ ಅಂತಂದರೆ, ಏನೋ ಒಂದಿಷ್ಟು ಇಂತಹ ಸನ್ನಿವೇಶ ಬಂದಾಗ, ಯಾವುದೋ ಒಂದಿಷ್ಟು ಇಂಥ ಘಟನೆಗಳಾದಾಗ ನೀವು ನಿಮ್ಮನ್ನು ಒಂದಿಷ್ಟು ಅಂದರೆ ಆಳವಾದ ಫೀಲಿಂಗ್ನ ಜೊತೆಯಲ್ಲಿ ಒಂದಿಷ್ಟು ಇಂಥದ್ದೆಲ್ಲ ಹೇಳಿರ್ತೀರ. ಸಬ್ಕಾನ್ಷಿಯಸ್ ಮೈಂಡ್ ಅದಕ್ಕೆ ಬೇಕಾದಂಥ ಎಲ್ಲ ಕೆಮಿಕಲನ್ನು ನಿಮ್ಮಲ್ಲಿ ರಿಲೀಸ್ ಮಾಡುತ್ತೆ. ಆ್ಯಂಡ್ ಅದರಿಂದಾಗಿ ನಿಮ್ಮಲ್ಲಿ ದೈಹಿಕವಾದ ಅಥವಾ ಮಾನಸಿಕವಾದಂತಹ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಸೊ ದಯವಿಟ್ಟು ಪ್ರಜ್ಞಾವಸ್ಥೆಯಲ್ಲಿ ಉಪಪ್ರಜ್ಞಾವಸ್ಥೆಯ ಮನಸ್ಸನ್ನು ಸರಿಯಾದ ದಾರಿಗೆ ತೊಗೊಂಡು ಹೋಗೋದನ್ನು ಕಲೀರಿ. ಪ್ರತಿ ಕ್ಷಣ ಕಾನ್ಷಿಯಸ್ ಆಗಿ ಬದುಕಿ ಅಂತಂದರೆ ಅದರ ಅರ್ಥ ಪ್ರತಿ ಕ್ಷಣ ಸರಿ ತಪ್ಪು ಹೇಳುವ ನ್ಯಾಯಾಧೀಶರಾಗಿ ಅಂತ ಅಲ್ಲ. ಪ್ರತಿ ಕ್ಷಣ ಬದುಕಿನ ರಿಯಾಲಿಟಿ. ಈ ಕ್ಷಣಕ್ಕೆ ನನಗೆ ಕೋಪ ಬಂದರೂ ಕೂಡ ಆ ಕೋಪದ ಕೈಗೆ ನನ್ನ ಬುದ್ಧಿಯನ್ನು ಕೊಡದೆ ಬದುಕಿನ ರಿಯಾಲಿಟಿ ಏನು. ಈಗ ಉದಾಹರಣೆಗೆ ಒಂದು ಮಗು ತಪ್ಪು ಮಾಡಿದೆ, ನನಗೆ ಅದಕ್ಕೆ ಬೈಬೇಕು ಅಂತ ಅನ್ನಿಸ್ತಿದೆ. ಕರೆಕ್ಟು, ಬೈಬೇಕು, ತೊಂದರೆ ಇಲ್ಲ. ಆದರೆ ಬೈಯೋ ಮೊದಲು ಆ ಮಗುವಿಗೆ ಅರ್ಥ ಮಾಡಿಸಿ, ನೋಡು ನೀನು ನನಗೆ ತುಂಬ ಇಷ್ಟ, ನೀನು ನನ್ನ ಜೀವನದ ಬಹುಶಃ ಅತ್ಯಂತ ಪ್ರೀತಿಯಾದಂಥ, ಅತ್ಯಂತ ನನಗೆ ಡಿಯರೆಸ್ಟ್ ಅಂದರೆ ನೀನೇ. ನಿನಗೋಸ್ಕರ ನಾನು ನಿನ್ನಪ್ಪ ಜೀವ ಬಿಡೋಕ್ಕೂ ರೆಡಿ ಇರುವಷ್ಟು ನೀನು ನನಗೆ ಬೇಕಾದವನು. ಆದರೆ ಅದರರ್ಥ ನಿನ್ನ ಮನಸ್ಸೋ ಇಚ್ಛೆ ಮಾಡೋಕ್ಕೆ ನಾವು ಬಿಡ್ತೀವಿ ಅಂತಲ್ಲ. ಅದರರ್ಥ ನಿನ್ನ ಸ್ವೇಚ್ಛಾಚಾರಕ್ಕೆ ನಾವು ಸುಮ್ಮನೆ ಇರ್ತೀವಿ ಅಂತಲ್ಲ. ನೀನು ನನಗೆ ತುಂಬ ತುಂಬ ಬೇಕಾದಂಥವನು, ನನ್ನ ಮಗನೋ ಮಗಳೋ ಆದಾಗ. ಆದರೆ ಅಟ್ ದ ಸೇಮ್ ಟೈಮ್ ಒಂದಿಷ್ಟು ಶಿಸ್ತು ಹಾಗೂ ನಿಯಮಾವಳಿ ನೀನು ಪಾಲನೆ ಮಾಡಲೇಬೇಕಾಗತ್ತೆ. ಹಾಗಾಗಿ ಈಗ ಅಮ್ಮ ನಿನಗೆ ಬೈತಾ ಇದ್ದೀನಿ ಅಂತಂದರೆ ನಿನ್ನನ್ನು ದ್ವೇಷ ಮಾಡಿ ಬೈತಾ ಇರೋದಲ್ಲ, ನಿನ್ನನ್ನು ಕಂಡ್ರೆ ನಂಗೆ ಆಗಲ್ಲ ಅಂತ ಬೈತಾ ಇರೋವಂಥದ್ದಲ್ಲ, ಅಥವಾ ನಿಂಗೆ ಹಿಂಸೆ ಕೊಡಬೇಕು ಅಂತ ನಾನು ಬೈತಾ ಇರೋದಲ್ಲ. ನೀನು ಕೆಲವೊಂದಿಷ್ಟು ಶಿಸ್ತನ್ನು ಪಾಲನೆ ಮಾಡದೇ ಇದ್ದರೆ ಮುಂದೆ ನಿನ್ನ ಜೀವನದಲ್ಲಿ ತೊಂದರೆಗಳಾಗ್ಬೋದು, ಸಮಸ್ಯೆಗಳಾಗ್ಬೋದು, ಸೋಲನ್ನು ಎದುರಿಸುವ ಪ್ರಮೇಯ ಬರಬಹುದು. ಹಾಗಾಗಿ ನಿನ್ನನ್ನು ಸಿದ್ಧಪಡಿಸಲಿಕ್ಕೆ ನಾನು ಬೈತಾ ಇದ್ದೀನಿ. ನೋಡು, ನಿನಗೆ ನಿನ್ನ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು, ಗೆಲ್ಲಬೇಕು, ಒಳ್ಳೆಯ ವ್ಯಕ್ತಿಯಾಗಬೇಕು, ಬೆಳಿಬೇಕು ಅಂತ ಆಸೆ ಇದ್ದರೆ ನಾನು ಹೇಳಿದ ಮಾತನ್ನು ನೀನು ಕೇಳಬೇಕು.
ಇಲ್ಲ ನಾನು ಸೋತ್ರೂ ಪರವಾಗಿಲ್ಲ, ಅವಮಾನ ಆದರೂ ಪರವಾಗಿಲ್ಲ, ನನ್ನ ಜೀವನ ಚೆನ್ನಾಗಿ ಮಾರ್ಪಾಡಾಗದೇ ಇದ್ದರೂ ಪರವಾಗಿಲ್ಲ, ನಾನು ನಿಮ್ಮ ಮಾತು ಕೇಳಲ್ಲ ಅನ್ನೋದೇ ಆಗಿದ್ದಿದ್ರೆ ನಿನ್ನ ಲೈಫ್ ನಿನ್ನ ಇಷ್ಟ ಅಂತ ನಾನು ಬಿಟ್ಬಿಡ್ತೀನಿ, ಏನು ಮಾಡಬೇಕು ಹೇಳು. ಈ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ನೀವು ಕನ್ವೆ ಮಾಡ್ಬೋದು. ಒಂದಿಷ್ಟು ವರ್ಷ ಆದಮೇಲೆ 10 ವರ್ಷ 11 ವರ್ಷ ಕಳೀತಾ ಇದ್ದಂತೆ ಅವ್ರ ಇಷ್ಟನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ. ಇನ್ಫ್ಯಾಕ್ಟ್ ಮಕ್ಕಳಲ್ಲಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ನಿಮ್ಗಿಂತ ಹೆಚ್ಚಿಗೆ ಇರುತ್ತೆ. ಆದರೆ ನಾವು ಪ್ರಯತ್ನನೇ ಮಾಡಲ್ಲ, ನಾವು ಬರೀ ಹೊಡೆಯೋದು ಬಡಿಯೋದು ಬೈಯೋದು. ಸೊ ಮಕ್ಕಳಲ್ಲಿ ಏನಾಗ್ಬಿಡುತ್ತೆ, ಇವ್ರು ನಮ್ಮ ವೈರಿಗಳು ಅನ್ನೋ ಥರ ಆಗಿಬಿಡುತ್ತೆ. ಅಥವಾ ಈಗ ಪಾರ್ಟ್ನರ್ಸಲ್ಲಾದರೂ ಅಷ್ಟೇ, ಒಂದು ಭಿನ್ನಾಭಿಪ್ರಾಯ ಅಂತ ಬಂದಾಗ ಆ ಭಿನ್ನಾಭಿಪ್ರಾಯಕ್ಕಾಗಿ ಜಗಳ ಆಡೋದು ಮಾತು ಬಿಡೋಕ್ಕಿಂತನೂ, ನೋಡಿ ನನಗೆ ನೀವಂದರೆ ತುಂಬ ಇಷ್ಟ, ಹಾಗೆ ನನಗೆ ಭವಿಷ್ಯದ ಬಗ್ಗೆ ತುಂಬ ಪ್ರಶ್ನೆಗಳಿದ್ದಾವೆ, ಭವಿಷ್ಯದ ಬಗ್ಗೆ ಒಂದು ಆತಂಕ ಕೂಡ ಇದೆ. ಸೊ ನೀವು ತಗೊಳ್ಳೋ ನಿರ್ಧಾರ ಎಲ್ಲಿ ನಮ್ಮ ಭವಿಷ್ಯಕ್ಕೆ ಏನಾದರೂ ತೊಂದರೆ ಕೊಟ್ಬಿಡತ್ತೋ, ಅಥವಾ ಏನಾದರೂ ನಷ್ಟ ಆಗಿಬಿಡತ್ತೋ, ಅಥವಾ ಏನಾದರೂ ಹಿಂಸೆ ಆಗಿಬಿಡತ್ತೋ ಅನ್ನೋ ಕಾರಣಕ್ಕೆ ನಾನಿದನ್ನ ಅಪೋಸ್ ಮಾಡ್ತಾ ಇದ್ದೀನಿ. ಹೊರತಾಗಿ ನನಗೆ ನಿಮ್ಮ ಮೇಲೆ ಯಾವುದೇ ವೈಯಕ್ತಿಕ ದೋಷ ಇಲ್ಲ, ನಿಮ್ಮ ಮೇಲೆ ಇನ್ಫ್ಯಾಕ್ಟ್ ನನಗೆ ತುಂಬ ಪ್ರೀತಿ ಗೌರವ ಎಲ್ಲ ಇದೆ. ಆದರೆ ಇದೊಂದು ಆತಂಕದ ಕಾರಣದಿಂದಾಗಿ ಈ ವಿಷಯದಲ್ಲಿ ನಾನು ನಿಮ್ಮ ನಿರ್ಧಾರಕ್ಕೆ ಬೆಂಬಲ ಕೊಡ್ತಾ ಇಲ್ಲ, ಏನು ಮಾಡಲಿ ಹೇಳಿ. ಈ ರೀತಿಯಾದಂಥ ಒಂದು ಮುಕ್ತವಾದ ಸಂವಾದ ನಿಮ್ಮಲ್ಲಿ ಆದರೆ ಅಲ್ಲಿ ಜಗಳಕ್ಕೆ, ಭಿನ್ನಾಭಿಪ್ರಾಯಕ್ಕೆ, ಮನಸ್ತಾಪಕ್ಕೆ ಯಾವುದೇ ಅಂಶ ಇರೋದಿಲ್ಲ. ಆದರೆ ನಾವು ಹಾಗೆ ಮಾಡಲ್ಲ. ನಮಗೆ ಆ ಕ್ಷಣಕ್ಕೆ ನಮ್ಮ ಅಹಂಕಾರ ಅನ್ನೋದು ಅಡ್ಡ ಬಂದುಬಿಡುತ್ತೆ. ಒಂದು ಕಡೆಯಲ್ಲಿ ಹೌದು, ನಮ್ಮ ಇಂಟೆನ್ಷನ್ ಒಳ್ಳೆಯದೇ, ಲಾಸ್ ಆಗಬಾರ್ದು, ತೊಂದರೆ ಆಗಬಾರ್ದು, ಕಷ್ಟ ಆಗಬಾರ್ದು ಅಂತ. ಬಟ್ ಅದನ್ನು ಕನ್ವೆ ಮಾಡೋ ರೀತಿಯಲ್ಲಿ ಅಹಂಕಾರ, ಇಷ್ಟು ಗೊತ್ತಾಗಲ್ವ ನನಗೆ, ಇಷ್ಟು ಇದು ಮಾಡಲ್ಲ, ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ. ಸೊ ಈ ಅಹಂಕಾರದಿಂದಾಗಿ ನಾವು ಮನಸ್ತಾಪ, ಭಿನ್ನಾಭಿಪ್ರಾಯಕ್ಕೆ ಎಡೆ ಮಾಡಿಕೊಡ್ತೇವೆ. ಹಾಗೆ ಮಾಡಿಕೊಡದೆ ನಿಮ್ಮ ಕಾನ್ಷಿಯಸ್ ಹಾಗೂ ಸಬ್ಕಾನ್ಷಿಯಸ್ ಮೈಂಡ್ ಎರಡಕ್ಕೂ ಸರಿಯಾದ ರೀತಿಯಲ್ಲಿ, ಯಾಕಂದರೆ ಇವೆಲ್ಲ ನಿಮ್ಮ ಟೂಲ್ಸ್ಗಳು ಅಂತ, ನೀವು ಇವುಗಳ ಕೈಗೊಂಬೆ ಆಗಬಾರ್ದು. ನಿಮ್ಮ ಕಾನ್ಷಿಯಸ್ನೆಸ್, ನಿಮ್ಮ ಮನಸ್ಸು, ನಿಮ್ಮ ಭಾವನೆ ಅವುಗಳ ನಿಮ್ಮನ್ನು ಆಟ ಆಡಿಸ್ತಾ ಇದೆ ಇವತ್ತಿಗೆ. ಹಾಗಾಗಬಾರ್ದು. ನೀವು ಅವುಗಳನ್ನು ಉಪಯೋಗಿಸಿಕೊಂಡು ಒಂದು ಸುಂದರವಾದ ಜೀವನವನ್ನು ಕಟ್ಕೊಳ್ಬೇಕು. ಇವೆಲ್ಲ ನಿಮಗೆ ಕೊಟ್ಟಿರುವಂಥ ಟೂಲ್ಸ್ಗಳು. ಉದಾಹರಣೆಗೆ ಈಗ ಮಿಕ್ಸಿ, ಫ್ರಿಜ್ಜು, ವಾಷಿಂಗ್ ಮೆಷಿನ್, ಟಿವಿ, ಮನೆಯಲ್ಲಿರುವಂಥ ಕೆಲವೊಂದಿಷ್ಟು ಉಪಕರಣಗಳು ನಿಮ್ಮ ಅನುಕೂಲಕ್ಕಾಗಿ, ನಿಮ್ಮ ಒಂದು ದಿನವನ್ನು ಸುಲಭಗೊಳಿಸೋದಕ್ಕಾಗಿ ಇರುವಂಥದ್ದು. ಬಟ್ ಅದೇ ಬಂದು ನಿಮ್ಮ ದಿನವನ್ನು ಇನ್ನಷ್ಟು ಕಾಂಪ್ಲಿಕೇಟ್ ಮಾಡ್ತಾ ಇದೆ ಅಂತಂದರೆ ನೀವು ಅದನ್ನು ತಪ್ಪಾಗಿ ಬಳಸ್ತಿದ್ದೀರಾ ಅಂತ ಅರ್ಥ. ಹಾಗೆಯೇ ನಮ್ಮ ಭಾವನೆಗಳು, ನಮ್ಮ ಕಾನ್ಷಿಯಸ್ನೆಸ್, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆಲ್ಲವೂ ಕೂಡ ನಿಮ್ಮ ಟೂಲ್ಸ್. ನಿಮಗೋಸ್ಕರ ಇರುವಂತಹ ವಸ್ತು ಅಲ್ಲ, ನಿಮಗೋಸ್ಕರ ಇರುವಂಥದ್ದು. ಅವುಗಳನ್ನು ನೀವು ಉಪಯೋಗಿಸಿ ಜೀವನ ಸುಂದರಗೊಳಿಸ್ಕೊಳ್ಬೇಕೇ ಹೊರತು ಅವು ನಿಮ್ಮನ್ನು ಆಟ ಆಡಿಸೋ ಹಾಗೆ ಆಗಬಾರ್ದು.